ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ, ರಾಜ್ಯ ಸಮಿತಿ ಬೆಂಗಳೂರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ಪೂರ್ವಭಾವಿ ರಾಜ್ಯ ಸಮಿತಿ ಸಭೆ ದಿನಾಂಕ 13/3/2025 ಗುರುವಾರ ಸಮಯ ಬೆಳಗ್ಗೆ 11 ಗಂಟೆಗೆ ಸ್ಥಳ ಅಲ್ಯೂಮಿನಿಯಂ ಬಿಲ್ಡಿಂಗ್, KR ಸರ್ಕಲ್, ಬೆಂಗಳೂರಿನಲ್ಲಿ ಕರೆಯಲಾಯಿತು. ವಿಶ್ವರತ್ನ ಬೋಧಿಸತ್ವ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 134ನೇ ಜಯೋತ್ಸವವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ರಾಜ್ಯದ ಎಲ್ಲ ಗ್ರಾಮಗಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೈಕ್ ರ್ಯಾಲಿ ಹಾಗೂ ಬಾಬಾ ಸಾಹೇಬರ ಭಾವಚಿತ್ರ ಮೆರವಣಿಗೆ ಮಾಡುವ ಮೂಲಕ ಅತಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಣಯ ಕೈಗೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ MC ನಾರಾಯಣ್ ಹಾಗೂ ಸಂಸ್ಥಾಪಕರಾದ ಪರಶುರಾಮ್ ನೀಲ್ನಾಯಕ್ ಮತ್ತು ಸುಧಾರಾಣಿ ಮೇಡಮ್, ರಾಜ್ಯ ಸಂಚಾಲಕಿ, ಮಹಿಳಾ ಒಕ್ಕೂಟ ಇವರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಕಾಶಿನಾಥ್ ಸೆಳಗೆ ಕಲಬುರಗಿ ಮತ್ತು ಶರಣು ನಾಟಕರ್ ಯಾದಗಿರಿ ಸಂಚಾಲಕರು ಮತ್ತು ಇದೇ ಥರ ಎಲ್ಲ ಕರ್ನಾಟಕ ರಾಜ್ಯ ಜಿಲ್ಲೆಯಲ್ಲಿ ಬಂದಂಥ ಸಂಚಾಲಕರು ಉಪಸ್ಥಿತರಿದ್ದರು ಮತ್ತು ಮಹಿಳೆಯರು ಮತ್ತು ಭೀಮವಾದ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಯಾಗಿ ಮುಗ್ಧ ಜನಕ್ಕೆ ಮೇಟಿಯಾಗಿ ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಮೇಟಿಯಾಗಿ ಭೂಮಿಗೆ ಬಂದನೋ ನಮ್ಮ ಅಂಬೇಡ್ಕರ, ಭೂಮಿಗೆ ಬಂದನೋ ನಮ್ಮ ಅಂಬೇಡ್ಕರ. ಸ್ವೀಕರಿಸು ದಲಿತ ಜನರ ನಮಸ್ಕಾರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಸೂರ್ಯ ಕೂಡ ವರಿಸಲಾರ ನಿಮ್ಮ ಕ್ರಾಂತಿಯ, ಸೂರ್ಯ ಕೂಡ ವರಿಸಲಾರ ನಿಮ್ಮ ಕಾಂತಿಯ, ಚಂದ್ರ ಕೂಡ ತಿಳಿಯಲಾರ ನಿನ್ನ ಕಾಂತಿಯ, ಚಂದ್ರ ಕೂಡ ತಿಳಿಯಲಾರ ನಿಮ್ಮ ಕಾಂತಿಯ, ಸೂರ್ಯ ಕೂಡ ವರಿಸಲಾರ ನಿನ್ನ ಕ್ರಾಂತಿಯ, ಸೂರ್ಯ ಕೂಡ ವರಿಸಲಾರ ನಿಮ್ಮ ಕಾಂತಿಯ, ಚಂದ್ರ ಕೂಡ ತಿಳಿಯಲಾರ ನಿನ್ನ ಕಾಂತಿಯ, ಚಂದ್ರ ಕೂಡ ತಿಳಿಯಲಾರ ನಿಮ್ಮ ಕಾಂತಿಯ. ದೀನ ದಲಿತ ನಾಯಕ ಸಂವಿಧಾನ ಲೇಖಕ, ದೀನ ದಲಿತ ನಾಯಕ ಸಂವಿಧಾನ ಲೇಖಕ, ದೀನ ದಲಿತ ನಾಯಕ ಸಂವಿಧಾನ ಲೇಖಕ, ದೀನ ದಲಿತ ನಾಯಕ ಸಂವಿಧಾನ ಲೇಖಕ. ಶಕ್ತಿ ಕೊಡು ಹೋರಾಟಕ್ಕೆ ಕೊನೆಯ ತನಕ, ಶಕ್ತಿಯ ಕೊಡೋ ಹೋರಾಟದ ಕೊನೆಯ ತನಕ, ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಮೇಟಿಯಾಗಿ, ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಭೇಟಿಯಾಗಿ ಭೂಮಿಗೆ ಬಂದನೋ ನಮ್ಮ ಅಂಬೇಡ್ಕರ. ಸ್ವೀಕರಿಸೋ ದಲಿತ ಜನರ ನಮಸ್ಕಾರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಹೋರಾಟಕ್ಕೆ ಎಲ್ಲರನ್ನು ಅಣೆಯ ಮಾಡಿದೆ, ಹೋರಾಟಕ್ಕೆ ಎಲ್ಲರನ್ನು ಹಣಿಯ ಮಾಡಿದೆ. ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಹೋರಾಟಕ್ಕೆ ಎಲ್ಲರನ್ನು ಅಣೆಯ ಮಾಡಿದೆ, ಹೋರಾಟಕ್ಕೆ ಎಲ್ಲರನ್ನು ಹಣಿಯ ಮಾಡಿದೆ. ಬಡವರೋರಾಡಲು ಕಾನೂನು ಮಾಡಿದೆ, ಬಡವರೋರಾಡಲು ಕಾನೂನು ಮಾಡಿದೆ, ಬಡವರೋರಾಡಲು ಕಾನೂನು ಮಾಡಿದೆ, ಬಡವರೋರಾಡಲು ಕಾನೂನು
ಕಾನೂನು ಮಾಡಿದೆ. ದುಡಿಯುವ ಜನರ ಬದುಕುಳಿಯಲು ದಾರಿ ಮಾಡಿದೆ. ದುಡಿಯುವ ಜನರು ಬದುಕುಳಿಯಲು ದಾರಿ ಮಾಡಿದೆ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಭೇಟಿಯಾಗಿ, ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಭೇಟಿಯಾಗಿ, ಭೂಮಿಗೆ ಬಂದನು ನಮ್ಮ ಅಂಬೇಡ್ಕರ, ಸ್ವೀಕರಿಸು ದಲಿತ ಜನರ ನಮಸ್ಕಾರ. ಭೂಮಿಗೆ ಬಂದನು ದಲಿತ ಜನರ ನಮಸ್ಕಾರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ದಲಿತರ ಉದ್ಧಾರಕ ನಿನ್ನ ಹೇಗೆ ಮರೆಯಲಿ, ದಲಿತರ ಉದ್ಧಾರಕನ್ನು ಹೇಗೆ ಮರೆಯಲಿ. ಮುತ್ತಿನಂತ ನಿಮ್ಮ ನುಡಿಯು ಎಲ್ಲಿ ಕೇಳಲಿ, ಮುತ್ತಿನಂತ ನಿಮ್ಮ ನುಡಿಯ ಎಲ್ಲಿ ಕೇಳಲಿ. ಬಹುಜನ ಉದ್ಧಾರಕ ನಿನ್ನ ಹೇಗೆ ಮರೆಯಲಿ, ಬಹುಜನ ಉದ್ಧಾರಕನಿನ ಹೇಗೆ ಮರೆಯಲಿ. ಮುತ್ತಿನಂತ ನಿಮ್ಮ ನುಡಿಯು ಎಲ್ಲಿ ಕೇಳಲಿ, ಮುತ್ತಿನಂತ ನಿಮ್ಮ ನುಡಿಯ ಎಲ್ಲಿ ಕೇಳಲಿ. ನಮ್ಮ ಬಿಟ್ಟು ಹೋದೆಯ ಮತ್ತೆ ಪುನಃ ಬಾರಯ, ನಮ್ಮ ಬಿಟ್ಟು ಹೋದೆಯ ಮತ್ತೆ ಪುನಃ ಬಾರೆಯ. ನಮ್ಮ ಬಿಟ್ಟು ಹೋದೆಯ ಮತ್ತೆ ಪುನಃ ಬಾರಯ, ನಮ್ಮ ಬಿಟ್ಟು ಹೋದೆಯ ಮತ್ತೆ ಪುನಃ ಬಾರೆಯ. ನಮ್ಮೆಲ್ಲರ ಅಗಲಿ ನೀನು ಅಮರನಾದೆಯ, ನಮ್ಮೆಲ್ಲರ ಹಗಲಿ ನೀನು ಅಮರನಾದೆಯ. ನಮ್ಮೆಲ್ಲರ ಹಗಲಿ ನೀನು ಅಮರನಾದೆಯ. ನಮ್ಮೆಲ್ಲರ ಹಗಲಿ ನೀನು ಅಮರನಾದೆಯ. ಜೈ ಭೀಮ್. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ರಾಜ್ಯ ಸಮಿತಿ ಸಭೆಯನ್ನು ಕರೆದಿದ್ವಿ. ರಾಜ್ಯ ಸಮಿತಿ ಸಭೆಗೆ ಅನೇಕ ಜಿಲ್ಲೆಗಳ ಜಿಲ್ಲಾ ಸಂಚಾಲಕರು, ರಾಜ್ಯ ಸಂಘಟನಾ ಸಂಚಾಲಕರುಗಳು ಭಾಗವಹಿಸಿ ಈ ರಾಜ್ಯ ಸಮಿತಿ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ. ನಾವು ದಿನಾಂಕ 21/12/2023 ಬೆಂಗಳೂರಿನಲ್ಲಿ ರಾಜ್ಯದ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಒಂದು ಬೃಹತ್ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಮಾಡಿದ್ವಿ. ಇಂದಿನ ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ಪನವರು ಅವತ್ತು ಬಂದು ಮನವಿಯನ್ನು ಸ್ವೀಕಾರ ಮಾಡಿದರು. ಒಂದು ಸಭೆಯನ್ನು ಕರಿತೀವಿ ಅಂತ ಹೇಳಿದರು. ಇದುವರೆಗೂ ಕೂಡ ಸಭೆ ಕರೆದಿಲ್ಲ. ಅದಾದ ನಂತರ 17/12/2024 ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಮತ್ತೊಮ್ಮೆ ರಾಜ್ಯದ ಅನೇಕ ಸಮಸ್ಯೆಗಳನ್ನು, ಒಳ ಮೀಸಲಾತಿ ಇರ್ಬೋದು, SCP TSP ಇರ್ಬೋದು, ದಲಿತರ ಮೇಲಿನ ದೌರ್ಜನ್ಯ ಇರ್ಬೋದು, ಮಹಿಳೆಯರ ಹಕ್ಕುಗಳಿರ್ಬೋದು, ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಒಂದು ಬೃಹತ್ ಹೋರಾಟವನ್ನು ಆಯೋಜನೆ ಮಾಡಿದ್ವಿ ಬೆಳಗಾವಿನಲ್ಲಿ. ಅವತ್ತು ಕೂಡ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಬಂದು ಮನವಿಯನ್ನು ಸ್ವೀಕಾರ ಮಾಡಿ ಅತಿ ಶೀಘ್ರದಲ್ಲಿ ಸಭೆ ಕರಿತೀವಿ ಅಂತ ಹೇಳಿದ್ರು. ನಾವು ಅನೇಕ ಬಾರಿ ಅವ್ರ ಮನೆಗೆ ಭೇಟಿ ಕೊಟ್ವಿ. ಸಮಾಜ ಕಲ್ಯಾಣ ಪ್ರಧಾನ ಕಾರ್ಯದರ್ಶಿನೂ ಕೂಡ ಭೇಟಿ ಮಾಡಿದ್ವಿ. ಅವರು ಕೂಡ ಯಾವುದೇ ಮಾತುಗಳನ್ನು ಹೇಳದೆ ಇದುವರೆಗೂ ಕೂಡ ಸಭೆ ಕರೆದಿಲ್ಲ. ಅಂದ್ರೆ ರಾಜ್ಯದ ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸದಂತ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ನಮಗೆ ಬೇಕೇ ಅನ್ನುವಂಥ ಕ್ವಶನ್ ಮಾರ್ಕು ನಮ್ಮಲ್ಲಿ ಇವತ್ತು ಉದ್ಭವ ಆಗಿದೆ. ಯಾಕೆಂದ್ರೆ ಸಾವಿರಾರು ಜನ ಅನೇಕ ಸಮಸ್ಯೆಗಳನ್ನು ಹೊತ್ಕೊಂಡು, ರಾಜ್ಯದ ಎಲ್ಲಾ ಸಮಸ್ಯೆಗಳನ್ನು ಹೊತ್ಕೊಂಡು ದಲಿತರು ಬಂದಿದ್ರು. ಖುದ್ದಾಗಿ ಬಂದು ನೀವೇ ಮೈಕ್ನಲ್ಲಿ ಮಾತಾಡಿದಿರಿ, ನೀವೇ ಮೈಕ್ನಲ್ಲಿ ಮಾತಾಡಿ ನಿಮ್ಮ ಬೇಡಿಕೆಗಳು ನ್ಯಾಯಯುತವಾಗಿವೆ, ನಾನು ಅತಿ ಶೀಘ್ರದಲ್ಲಿ ಸಭೆಯನ್ನ ಕರೆದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿನಂತ ಸಮಾಜ ಕಲ್ಯಾಣ ಸಚಿವರೇ ನೀವೇ ಹೇಳಿದಿರಿ. ಆದ್ರೆ ಸಭೆ ಯಾಕೆ ಕರೀತಾ ಇಲ್ಲ? ಕೆಲವು ಮಂದಿ ನಿಮ್ಮ ಹತ್ರ ಬಂದು ಮಾತಾಡೋಂಥವ್ರಿಗೆ ಮಾತ್ರ ಸಭೆ ಕರೆಯದ, ಅಥವಾ ಇಡೀ ರಾಜ್ಯದ ಸಮಾಜ ಕಲ್ಯಾಣ ಸಚಿವರ ನೀವು, ಅಥವಾ ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸಿದಂತ ನೀವೊಬ್ಬ ಯಾವ ಸಮಾಜ ಕಲ್ಯಾಣ ಸಚಿವರು? ಆ ಕಾರಣಕ್ಕೋಸ್ಕರ ನಾವು ಮತ್ತೆ ನಿಮ್ಮನ್ನು ಭೇಟಿ ಮಾಡದೇ ಇರೋ ರೀತಿಯಲ್ಲಿ ನೀವೆಲ್ಲೇ ರಾಜ್ಯದಲ್ಲಿ ಎಲ್ಲೇ ಭೇಟಿ ಕೊಟ್ಟರು ಕೂಡ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಸಂಘಟನೆಯ ಪದಾಧಿಕಾರಿಗಳು ನೀವೆಲ್ಲೇ ಬಂದರೂ ಕೂಡ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಇವತ್ತು ರಾಜ್ಯಕ್ಕೆ ನಾವು ಸಂದೇಶವನ್ನ ಕೊಟ್ಟಿದ್ದೀವಿ. ಇನ್ನು ಮುಂದೆ ನೀವೆಲ್ಲೇ ಹೋದ್ರೂ ಕೂಡ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತಾರೆ, ನಿಮ್ಮನ್ನೆಲ್ಲೂ ಕೂಡ ಬಿಡೋದಿಲ್ಲ. ಯಾಕೆಂದ್ರೆ ದಲಿತರ ಬಗ್ಗೆ ಕಾಳಜಿ ಇಲ್ಲ,
ಸಂವಿಧಾನದ ಬಗ್ಗೆ ನೀವು ಉಡಾಫಿಯ ಮಾತುಗಳನ್ನು ಹೇಳ್ಕೊಂಡು ಸಂವಿಧಾನ ಜಾಗೃತಿ ಜಾತಿ ಮಾಡ್ತೀವಿ ಅಂತೇಳಿ ನಿಮ್ಮ ಸಮಾಜ ಕಲ್ಯಾಣ ಪ್ರಧಾನ ಕಾರ್ಯದರ್ಶಿಗಳು ನೀವು ಸೇರಿ ರಾಜ್ಯದ ಬಕ್ಕಸವನ್ನ, ದಲಿತರ ಹಣವನ್ನ ಲೂಟಿ ಮಾಡ್ತಾ ಇದ್ದೀರಿ. ಅದ್ರ ಜೊತೆಯಲ್ಲಿ ಯಾವುದೇ ದಲಿತರ ಸಮಸ್ಯೆಗಳ ಸ್ಪಂದಿಸಿದಂತ ನಿಮ್ಮ ಕಾರ್ಯಕ್ರಮಗಳು ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಧಿಕ್ಕಾರವಿರಲಿ. ಅದ್ರ ಜೊತೆಗೆ ಇವತ್ತಿಡೀ ರಾಜ್ಯಾದ್ಯಂತ ಒಳ ಮೀಸಲಾತಿಯ ಹೋರಾಟಗಳು ಚುರುಕುಗೊಂಡಿವೆ. ಒಳ ಮೀಸಲಾತಿಯ ನಮ್ಮ ಹಕ್ಕುಗಳನ್ನ ನಮಗೆ ಕೊಡಿ. ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ಈ ಕೂಡಲೇ ಜಾರಿ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ಕಾಟಾಚಾರಕ್ಕೆ ನಾಗಮೋಹನ್ ದಾಸ್ ವರದಿಯನ್ನ ನೀವು ಆಯೋಗ ರಚನೆ ಮಾಡಿದಿರಿ, ಕಾಟಾಚಾರಕ್ಕೆ ರಚನೆ ಮಾಡಿದ್ದೀರಾ. ಒಳ ಮೀಸಲಾತಿ ನೀವು ಜಾರಿ ಮಾಡಕ್ಕೆ ಏನಾಗಿದೆ ನಿಮಗೆ? ಕೂಡಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು. ಮತ್ತೆ ಕಾಂತರಾಜ್ ವರದಿ ಏನಿದೆ, ಜಾತಿ ಜನಗಣತಿಯ ವರದಿ ಏನಿದೆ, ಅದನ್ನು ಕೂಡ ನೀವು ಈ ಕೂಡಲೇ ಜಾರಿ ಮಾಡಬೇಕು. ಅದ್ರ ಜೊತೆಗೆ SCP TSP ಹಣವನ್ನ, ನಮಗೆ ಮೀಸಲಿಟ್ಟಂತ ಹಣವನ್ನ ತಾವು ಅನೇಕ ಯೋಜನೆಗಳಿಗೆ, ಅನ್ಯ ಕಾರ್ಯಗಳಿಗೆ ಬಳಸ್ತಾ ಇದ್ದೀರಿ. ಏನ್ ಬಿಟ್ಟಿ ಬಿದ್ದಿದ್ದೀರಾ? ದಲಿತರ ಹಣ ಬಿಟ್ಟಿ ಬಿದ್ದಿದ್ಯಾ? ಯಾತಕ್ಕೋಸ್ಕರ ನೀವು ದಲಿತರ ಹಣವನ್ನ ಬಳಸ್ತಾ ಇದ್ದೀರಿ? ರಾಜ್ಯದಲ್ಲಿ ಕೋಮುವಾದಿ ಸರ್ಕಾರ ಇದೆ. ಈ ಕೋಮುವಾದಿ ಸರ್ಕಾರವನ್ನ ಕಿತ್ತೋದು ನಾವು ದಲಿತರ ಪರವಾಗಿ ಇರುವಂತ ಸರ್ಕಾರವನ್ನ ತರಬೇಕನ್ನುವ ನಿಟ್ಟಿನಲ್ಲಿ ಇಡೀ ರಾಜ್ಯದ ಎಲ್ಲಾ ದಲಿತ ಸಂಘಟನೆಗಳ ನಾಯಕರು ರಾಜ್ಯವನ್ನ ಸುತ್ತೆ 2023ರ ಚುನಾವಣೆಯಲ್ಲೇ ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರೆ. ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದ ಉದ್ದೇಶ ದಲಿತರ ಮಾನ ಪ್ರಾಣ ಕಾಪಾಡೋದಿಕ್ಕೆ, ದಲಿತರ ಹಣವನ್ನ ದಲಿತರಿಗೆ ಬಳಸಲಿ ಅಂತ ಹೇಳೋದಿಕ್ಕೆ. ಆದ್ರೆ ನೀವು ದಲಿತರ ಹಣವನ್ನ SCP TSP ಹಣವನ್ನ ಲೂಟಿ ಮಾಡ್ತಾ ಇದ್ದೀರಿ. 7D ಸೆಕ್ಷನ್, 7C ಸೆಕ್ಷನ್, ಯಾವ್ಯಾವ ಸೆಕ್ಷನ್ ಹಾಕೊಂಡು 7D ತೆಗೆದ್ರಿ, ಓಕೆ, ಸ್ವಾಗತಾರ್ಹ ನಿಮ್ಗೆ. ಆದ್ರೆ 7C ಇನ್ನೊಂದು ಇಟ್ಟಿದಿರಲ್ಲ, ಯಾತಕ್ಕೋಸ್ಕರ ಇಟ್ಟಿದ್ದೀರಿ? ಇತ್ತೀಚಿನ ಬಜೆಟ್ ನಲ್ಲಿ 7C ಅನ್ನ ರದ್ದು ಮಾಡ್ತೀರಿ, ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀರಿ ಅನ್ಕೊಂಡಿದ್ವಿ. ಅದು ಯಾವುದನ್ನು ಕೂಡ ನೀವು ಮಾಡ್ಲಿಲ್ಲ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳೇ, ದಲಿತರ ಬಗ್ಗೆ ಕಾಳಜಿ ಇಲ್ಲದಂತ ನೀವು ಯಾವ ಪುರುಷಾರ್ಥಕ್ಕೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ಬೇಕು? ಆ ಕಾರಣಕ್ಕೋಸ್ಕರ ದಲಿತರ ಹಣವನ್ನ ಮುಂದೆ ಏನಾದ್ರು ನಮಗೆ ಮೀಸಲಿಟ್ಟಂತ SCP TSP ಹಣವನ್ನ ಏನಾದ್ರೂ ನೀವು ಅನ್ಯ ಕಾರ್ಯಗಳಿಗೆ ಬಳಸಿದ್ದೇ ಆದರೆ ಮುಂದೆ ನಾವು ಕಾನೂನು ಹೋರಾಟಕ್ಕೂ ಸಿದ್ಧರಿದ್ದೀವಿ. ಬಟ್ ನಿಮ್ಮನ್ನ ರಾಜ್ಯದಲ್ಲಿ ಎಲ್ಲೂ ಕೂಡ ಓಡಾಡೋದಿಕ್ಕೆ ಬಿಡದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇವತ್ತು ತಮಗೆ ಎಚ್ಚರಿಕೆಯನ್ನ ಕೊಡ್ತದೆ. ದಯಮಾಡಿ ನೀವು ಏನಾದ್ರೂ ಎಚ್ಚರಗೊಳ್ಳದೆ ಹೋದ್ರೆ ಮುಂದಿನ ದಿನದಲ್ಲಿ ತುಂಬಾ ಕಷ್ಟವನ್ನ ಎದುರಿಸಬೇಕಾಗುತ್ತೆ. ನೀವು ಕುರ್ಚಿಯನ್ನ ಕಳ್ಕೊಬೇಕಾಗುತ್ತೆ. ಎಚ್ಚರವಿರಲಿ. ವಿಶೇಷವಾಗಿ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು, ಭೀಮವಾದದ ಕಾರ್ಯಕರ್ತರು ನಿಮ್ಮನ್ನ ರಾಜ್ಯದ ದಲಿತ ಪರವಾಗಿ ಕೆಲಸ ಮಾಡ್ತಾರೆ ಅನ್ಕೊಂಡಿದ್ವಿ. ನಿಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಏನಾದ್ರೂ ಮುಂದಿನ ದಿನದಲ್ಲಿ ಮಾಡದೆ ಹೋದರೆ ಏನು ಸಮಾಜ ಕಲ್ಯಾಣ ಸಚಿವರಿಗೆ ಕಪ್ಪು ಬಟ್ಟೆ ಏನು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತೀವಿ, ಅದೇ ರೀತಿ ರಾಜ್ಯದ ಯಾವ ಜಿಲ್ಲೆಗೂ ನೀವು ಬಂದು ಯಾವ ಜಿಲ್ಲೆಗೆ ಬಂದ್ರು ಕೂಡ ನಿಮ್ಮನ್ನು ಕೂಡ ಅಡ್ಡಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಇವತ್ತು ನಾವು ಎಚ್ಚರಿಕೆಯನ್ನ ತಮಗ್ ಕೊಡ್ತಾ ಇದೀವಿ. ಮಾತಾಡಿ. ಎಲ್ಲರಿಗೂ ಜೈ ಭೀಮ್. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ 2 ಬಾರಿ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ. ಅದಕ್ಕೆ ಪ್ರತಿಯಾಗಿ ನಮಗೆ ಯಾವುದೇ ಉತ್ತರ ಸಿಕ್ಕಿಲ್ಲ. ಈ ಹಿಂದೆ ಇರ್ತಕ್ಕಂಥ ಸರ್ಕಾರ ಏನ್ ಹೇಳಿತ್ತು, BJP ಸರ್ಕಾರ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳಿತ್ತು. ಆದ್ರೆ ಈಗಿನ ಸರ್ಕಾರ ಅದನ್ನ ಕಾರ್ಯರೂಪಕ್ಕೆ ತಂದಿದೆ. ಇವತ್ತು ದಲಿತರ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಕಾನೂನುಗಳನ್ನು ತಂದ್ರು, ಹೆಚ್ಚಿನ ಒಂದು ಅರಿವು ಮೂಡಿಸುವಂಥದ್ದು ಮತ್ತು ಹೆಚ್ಚಿನ ಪ್ರೊಟೆಕ್ಟ್ ಕೊಡುವಂಥದ್ದು ಒಂದು ಕಾನೂನ ತಗೊಂಬಂದ್ರು. ಇವತ್ತು ಅದನ್ನೇ ಆ ಬಂಡವಾಳವಾಗಿ ಮಾಡಿಕೊಂಡು ಒಂದು ವೋಟ್ ಬ್ಯಾಂಕಿಂಗ್ ಆಗಿ ಹೆಣ್ಮಕ್ಳನ್ನ ಉಪಯೋಗಿಸ್ಕೊಂಡು ಹೆಣ್ಮಕ್ಳಿಗೆ ಸಿಕ್ಬೇಕಾದಂತ ಎಲ್ಲ ಒಂದು ಅನುಕೂಲವನ್ನ
ಅವರು ಬದಲಾಯಿಸುವಂತ ನಿಟ್ಟಿನಲ್ಲಿ ಮತ್ತು ದಲಿತ ಹೆಣ್ಣು ಮಕ್ಕಳಿಗೆ ವಿರುದ್ಧವಾಗಿ ಇವತ್ತು ನಡ್ಕೊಳ್ತಾ ಇದ್ದಾರೆ. ಸಂವಿಧಾನವನ್ನ ಬದಲಾವಣೆ ಮಾಡ್ತಾ ಇದೀವಿ ಅಂತಂದ್ರೆ ಆಕ್ಟ್ಗಳನ್ನೆಲ್ಲ, ಕಾನೂನುಗಳನ್ನ ಬದಲಾವಣೆ ಇವ್ರು ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಸರ್ಕಾರಕ್ಕೆ ಶೆಡ್ ಹೊಡೆದು ಎಲ್ಲೋ ಒಂದ್ ರೀತಿ ಕಾಂಗ್ರೆಸ್ ಸರ್ಕಾರ ಮುಂದೆ ಹೋಗಿ ಇವತ್ತು ಸಂವಿಧಾನದ ಬುಡಕ್ಕೆ ಕೈ ಹಾಕುವಂತ ಕೆಲಸ ಮಾಡ್ತಾ ಇದೆ. ಇದರ ವಿರುದ್ಧವಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಮಹಿಳಾ ಒಕ್ಕೂಟ ನಾವು ಧ್ವನಿ ಎತ್ತಲೇಬೇಕಾಗುತ್ತೆ. ಇವತ್ತು ಯಾವೆಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು 2,000 ರೂಪಾಯಿ ಕೊಟ್ಟು ಅವ್ರಿಗೆ ಮೂಗಿಗೆ ತುಪ್ಪ ಸರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಆ 2,000 ರೂಪಾಯಿ ಎಲ್ಲಿಂದ ಬರ್ತಿದೆ ಹೆಣ್ಮಕ್ಳಿಗೆ ನಿಜಕ್ಕೂ ಗೊತ್ತಿಲ್ಲ. ಇವತ್ತು ದಲಿತರ ಹೊಟ್ಟೆ ಮೇಲೆ ಹೊಡೆದು ಆ ದುಡ್ಡನ್ನ ಕಬಳಿಸಿ ಇವತ್ತು ಇನ್ನೊಬ್ರಿಗೆ ಹಂಚ್ತಾ ಇದ್ದಾರೆ. ಅದ್ರಲ್ಲಿ ಅವರ ಒಂದು ಪೌರತ್ವ ಏನು ಇಲ್ಲ, ಅಲ್ಲಿ ಅವರ ಒಂದು ಸಾಧನೆ ಏನು ಇಲ್ಲ. ಇದ್ರ ನಿಟ್ಟಿನಲ್ಲಿ ಇದನ್ನ ಸಾಧನೆ ಮಾಡಿದೀವಿ ಅಂತ ಹೇಳಿ ಇವತ್ತು ಭುಜ ತಟ್ಕೊಂಡು ಓಡಾಡ್ತಾ ಇದೆ ಇವತ್ತಿನ ಸರ್ಕಾರ. ಇದಕ್ಕೆ ಒಂದು ಮುಟ್ಕೋಲು ಹಾಕುವಂತ ಕೆಲಸ ಇವತ್ತು ದಲಿತ ಸಂಘರ್ಷ ಸಮಿತಿ ಭೀಮವಾದ ಮಹಿಳಾ ಘಟಕದಿಂದ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಲ್ಲದೆ ಮತ್ತೆ ಹೋರಾಟಗಳನ್ನ ಕೂಡ ನಾವು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.